ಇಲ್ಲೊಂದಷ್ಟು ಟರ್ಮಿನಾಲಜಿ ಪದಗಳು ನೋಡ್ತಾ ಇದ್ದೀವಿ ವಿಚ್ ಇಸ್ ರಿಲೇಟೆಡ್ ಟು ಮೇಟ್ರಿಕ್ಸ್. ಇದೊಂದು ಮೇಟ್ರಿಕ್ಸು. ಇದರಲ್ಲಿ 1 2 3 ರೋ ಇದೆ. ಹಾರಿಜಾಂಟಲಿ ಅಡ್ಡಡ್ಡ ಎಷ್ಟಿರುತ್ತೋ 1 2 3 ಅದನ್ನು ರೋಸ್ ಅಂತ ಹೇಳಿ ಕರಿತೀವಿ. ಸರ್ ಹಾರಿಜಾಂಟಲ್. ಉದ್ದುದ್ದ ಇರೋದಂಥದ್ದು ವರ್ಟಿಕಲ್ ಆಗುತ್ತೆ. ದಟ್ ಈಸ್ ಯುವರ್ ಕಾಲಮ್. ಹಾಗಾಗಿ ಇದು ನಮ್ಮ ರೋಸ್, ಇವು ನಮ್ಮ ಕಾಲಮ್ಸ್. ಸೊ ಇಲ್ಲಿ 3 ರೋ ಇದೆ, 4 ಕಾಲಮ್ ಇದೆ. ಇದು ರೋ ಮತ್ತು ಹಾರಿಜಾಂಟಲ್ ಅಂತ ಹೇಳಿ ಜ್ಞಾಪಕ ಇಟ್ಕೊಳೋದಕ್ಕೆ ತುಂಬ ಜನ ಇದು ಮರೀತಾರೆ. ರೋ ಅಂತ ಹೇಳೋದು, ಹಾರಿಜಾಂಟಲ್ ಅಂತ ಹೇಳಿ, ವರ್ಟಿಕಲು ಕಾಲಮ್ ಅಂತ ಹೇಳಿ. ಸೊ ನಾನು HRCV ಸೊ ಈ ಥರ ಪದಗಳನ್ನ ಜ್ಞಾಪಕ ಇಟ್ಕೊಂಡಿದ್ದೀನಿ. HR ಇಲ್ಲಾಂದರೆ RH ಏನು ಬೇಕಾದ್ರೂ ಆಗ್ಬೋದು. ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದು. ಸರಿನಾ? ಮತ್ತು ಮುಂದೆ ಎಲಿಮೆಂಟ್ಸ್ ಆರ್ ಎಂಟ್ರಿ. ಎಲಿಮೆಂಟ್ಸ್ ಅಂತ ಹೇಳ್ತು ಅಂದರೆ ಇದಕ್ಕೆ ನಾವು ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಈ ಇಂಡಿವಿಜುವಲ್ ಎಂಟ್ರೀಸ್ ಇರುತ್ತಲ್ಲ ಅದು ನಮ್ಮ ಎಲಿಮೆಂಟ್ಸ್ ಆಗುತ್ತೆ. ಸೊ ದ ನಂಬರ್ಸ್ ಆರ್ ದ ಫಂಕ್ಷನ್ಸ್ ಆರ್ ದ ಎಲಿಮೆಂಟ್ಸ್ ಆರ್ ದ ಎಂಟ್ರೀಸ್ ಆಫ್ ದ ಮೇಟ್ರಿಕ್ಸ್. ಮತ್ತು ಮುಂದಿನ ಪದ ಆರ್ಡರ್ ಆಫ್ ಅ ಮೇಟ್ರಿಕ್ಸ್. ಆರ್ಡರ್ ಆಫ್ ಅ ಮೇಟ್ರಿಕ್ಸ್ ಅಂತ ಹೇಳಿದ್ರೆ ದ ಮೇಟ್ರಿಕ್ಸ್ ಹ್ಯಾವಿಂಗ್ m rows and n column is called a matrix of order m bar, not bar, m by n, or simply mn matrix. ಇಷ್ಟು ರೋ ಇದೆ, ಇಷ್ಟು ಕಾಲಮ್ ಇದೆ ಅಂತ ಹೇಳೋದಕ್ಕೆ ನಾವು ಆರ್ಡರ್ ಆಫ್ ಮೆಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ದಿಸ್ ಎಕ್ಸಾಂಪಲ್, shows 3/4 matrix. ಸರಿನಾ? ಸೊ that is your order of a matrix.